ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿ ವ್ಯಾಪ್ತಿಗೆ ಬರುವ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಶಾಸಕ ಎನ್ ಶ್ರೀನಿವಾಸ್ ಉದ್ಘಾಟಿಸಿ ಚಾಲನೆ ನೀಡಿದರು. ಅಧ್ಯಕ್ಷ ಊರೇ ಎಲ್ಲ 21 ಗ್ರಾಮ ಪಂಚಾಯಿತಿಗಳಿಗೂ ಭೇಟಿ ನೀಡಿ ಇದೊಂದು ಮಾದರಿ ಆಗಿದೆ ನಮ್ಮ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ. ನಾವು ಸಂಜೀವಿನಿ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ಅಂತ ರಚನೆ ಮಾಡಿದ್ದೀವಿ. ಆ ಒಕ್ಕೂಟದಲ್ಲಿ ಸುಮಾರು 60 ರಿಂದ 50 ಮಹಿಳೆಯರು ಸಂಘಗಳು ಒಕ್ಕೂಟ ವ್ಯಾಪ್ತಿಗೆ ಬಂದಿದ್ದಾವೆ. ಆ ಸ್ವಸಹಾಯ ಸಂಘದ ಮೂಲಕ ಈ ಘನತ್ಯಾಜ್ಯ ವಿಂಗಡಣೆ ಮಾಡೋದು ನಾವು ಹಳ್ಳಿಗಳಲ್ಲೂ ಕೂಡ ಜಾಥಾ ಮಾಡ್ತಾ ಇದ್ದೀವಿ, ಮತ್ತೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಜಾಸ್ತಿ ಕಸ ವಿಂಗಡಣೆ ಆಗಬೇಕು ಅಂತ ಹೇಳಿದ್ರೆ ಆ ಸ್ವಸಹಾಯ ಸಂಘದ ಮಹಿಳೆಯರಿದಾರಲ್ಲ, ಮನೆಯಲ್ಲಿ ಅದು ಹಸಿ ಕಸ ಒಣ ಕಸ ಡಿವೈಡ್ ಆಗಿ ಕೊಟ್ಟಾಗ ಇಲ್ಲಿ ನಮ್ಮ ಹೆಣ್ಮಕ್ಳು ವಿಂಗಡಣೆ ಮಾಡ್ಕೊಳ್ಳೋಕೆ ತುಂಬಾ ಅನುಕೂಲ ಆಗುತ್ತೆ. ಈ ಸಂದರ್ಭದಲ್ಲಿ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜಮ್ಮ, ಉಪಾಧ್ಯಕ್ಷರಾದ ಅನಂತರಾಜು, ಪಿಡಿಒ ರೇವತಿ, ಕಾಂಗ್ರೆಸ್ ಮುಖಂಡ ಎಚ್ಎಂ ಕುಮಾರ್, ಮಾಜಿ ಬಿಎಂಟಿಸಿ ಅಧ್ಯಕ್ಷ ಮಿಲಿಟರಿ ಮೂರ್ತಿ, ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚನ್ನಕೃಷ್ಣ, ಸದಸ್ಯ ತಿಮ್ಮೇಗೌಡ, ಮಾಜಿ ಉಪಾಧ್ಯಕ್ಷೆ ಸಿದ್ದಮ್ಮ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಇನ್ನಿತರ ಗಣ್ಯರು ಉದ್ಘಾಟನೆಗೆ ಸಾಥ್ ನೀಡಿದ್ರು. ಇದು ಆಕ್ಚುಲಿ ನಮ್ಮದು ಹಸಿರುವಳ್ಳಿ ಗ್ರಾಮ ಪಂಚಾಯತಿ ತುಂಬ ಹಿಂದುಳಿದ ಗ್ರಾಮ ಪಂಚಾಯತಿ ಆಗಿದೆ. ಯಾವುದೇ ಒಂದು ಕಮರ್ಷಿಯಲ್ ಟ್ಯಾಕ್ಸ್ಗಳಲ್ಲಿ ಮತ್ತೊಂದು ಯಾವುದೋ ಇಲ್ಲ. ಅದರಲ್ಲೂ ನಮ್ಮ ಅಧಿಕಾರಿಗಳು, ನಮ್ಮ ಪಿ ಡಿ ಒ ಆಗಲಿ, ನಮ್ಮ ಈಗ ಬಂದಿರೋ ಹೊಸ ಬಾಡಿ ಅಧ್ಯಕ್ಷ ಆಗಲಿ, ಈ ನಾವುಗಳಾಗಲಿ, ಮೆಂಬರ್ಗಳಾಗಲಿ ಎಲ್ಲರೂ ಒಂದು ಸಮತೋಲನ ಕೈ ಜೋಡಿಸ್ಕೊಂಡು ನರೇಗಾ ಪ್ಲಸ್ 15 ಫೈನಾನ್ಸಲ್ಲಿ ಎಲ್ಲ ಒಂದು ಕಲೆಕ್ಟ್ ಮಾಡ್ಕೊಂಡು ನಮ್ಮ ತಾಲೂಕಲ್ಲೇ ನಾವೊಂದು ಗ್ರಾಮ ಮಟ್ಟಕ್ಕೆ ತುಂಬ ಖುಷಿ ಆಗ್ತದೆ ನಮಗೆ ಇದನ್ನು ಮಾಡಿರೋದಕ್ಕೆ. ಕಸ ವಿಲೇವಾರಿ ಘಟಕ ಮಾಡಿ ಪ್ರತಿ ಹಳ್ಳಿಗೂ ಪ್ರತಿ ಮನೆದಾಗೂ ಗಾಡಿಗಳನ್ನ ಕಳಿಸಿ ಆ ಕಸಗಳನ್ನ ತಂದೆಲ್ಲ ಇಲ್ಲಿ ವಿಂಗಡಿಸಿ ಆಮೇಲೆ ಪಕ್ಕದಲ್ಲಿ ತೋಟಗಾರಿಕೆ ಮಾಡಿ ಈಗ ಹೊಸದಾಗಿ ಒಂದು ತೆಂಗಿನ ಸಸಿ ನಾಟಿ ಮಾಡೋದು ನಾವು ಪ್ಲ್ಯಾನ್ ಮಾಡಿ ಅದರಲ್ಲಿ ಬರ್ತಕ್ಕಂಥ ಸಸಿಗಳನ್ನ ಊರಿಗೆ ಇಷ್ಟು ಅಂತ ಒಂದು ಕಮ್ಯುನಿಟಿ ಮಾಡಿ ಎಲ್ಲರಿಗೂ ಪರಿಸರ ಉಳಿಸೋಕ್ಕೋಸ್ಕರ ಎಲ್ಲ ಥರ ಒಂದು ಪ್ಲ್ಯಾನ್ ಮಾಡಿ ಇರೋದ್ರಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೀವಿ ಸರ್. ಇದೊಂದು ಓಪನ್ ಮಾಡೋಕ್ಕೆ ಇವತ್ತು ಶಾಸಕರು ಬಂದಿದ್ರು, ಅದು ನಮಗೆ ತುಂಬ ಖುಷಿ ಆಯಿತು. ಶಾಸಕರ ಬಗ್ಗೆ ನಮಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಅವರು ನಮ್ಮ ತಾಲೂಕಿಗೆ ಒಂದು ಅಭಿವೃದ್ಧಿ ವಿಚಾರವಾಗಿ ತುಂಬ ಶ್ರಮ ಪಡ್ತಾ ಇದ್ದಾರೆ. ಬಟ್ ನಾವುಗಳು ತುಂಬ ಮೊನ್ನೆ ಒಂದು 15 ದಿನ ಮುಂಚೆ ಹೋಗ್ಬಿಟ್ಟು ನಾವು ಯಾವುದೋ ಒಂದು ಸಮಸ್ಯೆಗಳು ತಗೊಂಡು ಯಾವ ಊರು ಲೀಸ್ಟ್ ತಗೊಂಡು ತುಂಬ ಸಿಸ್ಟಮ್ ಆಗಿ ವ್ಯವಸ್ಥಿತವಾಗಿ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡಿ ಕ್ಲಿಯರ್ ಕಟ್ ಮಾಡ್ತಾ ಇದ್ದಾರೆ. ಅದು ನಮ್ಗೆ ತುಂಬ ಖುಷಿ ಇದೆ. ಇದನ್ನು ಅವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ದು ನಮಗೆ ತುಂಬ ಸಂತೋಷ ಆಗಿದೆ ಸರ್. ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಈ ಕಸಂಗ್ ಗಾಡಿಗಳಿಗೆ ಎಲ್ಲೂ ಮುಂಚೆ ನಾವು ಕಡೆ ಒಂದು 10 ವರ್ಷ ಮುಂಚೆ ತಿಪ್ಪೆಗಳಿದ್ದು ಎಲ್ಲಿ ಬೇಕಲ್ಲ ಕವರ್ ಸೇರೋ ಈ ಗಾಡಿಗಳು ಹೋಗ್ತಾ ಇದೆಯಲ್ಲ, ಕ್ಲೀನ್ ವ್ಯವಸ್ಥಿತವಾಗಿ ಏನು ಸಿಟಿ ಕಡೆ ಮೇಂಟೈನ್ ಮಾಡ್ತಿದ್ದಾರೆ, ಹಳ್ಳಿ ಕಡೆ ಹಂಗೆ ಅವ್ರು ಡಬ್ಬ ತಗೊಂಡು ಗಾಡಿಗೆ ಹಾಕೋತಾರೆ, ವ್ಯವಸ್ಥೆ ಮಾಡ್ತಾರೆ. ಅದನ್ನು ತುಂಬ ಸಂತೋಷ ಆಗ್ತದೆ. ತುಂಬ ಸಪೋರ್ಟಿವ್ ಮಾಡ್ತಾ ಇದ್ದಾರೆ ಜನಗಳು. ಅದಕ್ಕೋಸ್ಕರ ಆ ಖುಷಿಯಿಂದ ನಾವು ಇದನ್ನೆಲ್ಲ ಅಷ್ಟು ಮಾಡೋಕ್ಕೆ ನಮಗೆ ಒಂದು ಉತ್ತೇಜನ ಆಗಿದೆ. ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ ನಿರ್ಮಾಣವಾದ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಹಸಿರು ಸಿರಿ ನರ್ಸರಿ ಹಾಗೂ ತ್ಯಾಜ್ಯ ವಿಲೇವಾರಿ ಘಟಕದ ಉದ್ಘಾಟನೆ ಮಾಡಲಾಗಿದೆ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಬ್ಬ ಸಾರ್ವಜನಿಕರು ಸ್ವಚ್ಛತೆಗೆ ಆದ್ಯತೆ ನೀಡುತ್ತಾರೆ. ಹಾಗಾಗಿ ನಮ್ಮ ಗ್ರಾಮ ಪಂಚಾಯಿತಿ ಒಂದು ಮಾದರಿ ಗ್ರಾಮ ಪಂಚಾಯಿತಿ ಅಂದರೆ ತಪ್ಪಾಗಲಾರದು ಎಂದು ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅನಂತರಾಜು ಹಾಗೂ ಪಿಡಿಒ ರೇವತಿ ತಿಳಿಸಿದ್ದಾರೆ. ಸರ್, ಇವತ್ತು ಉದ್ಘಾಟನೆ ಆಗೋದು ತುಂಬಾ ಸಂತೋಷ ತಂದಿದೆ. ಮೊದಲನೇದಾಗಿ ನಾನು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಹಾಗೂ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವ್ರು ಯಾರು ಸಹಕಾರ ಇಲ್ಲ ಅಂದ್ರೆ ನಾವು ಇಷ್ಟು ಚೆನ್ನಾಗಿ ಮಾಡಕ್ ಸಾಧ್ಯ ಇಲ್ಲ ಅನ್ಬೋದು. ಯಾಕಂದ್ರೆ ನಮ್ಗೆ ಹೆಮ್ಮೆ ಇದೆ, ಕಡಿಮೆ ಬಜೆಟ್ ಅಲ್ಲಿ ನಾವು ಇಷ್ಟು ಮಾಡಿದೀವಿ ಅಂದ್ರೆ ಅದು ಸಂತೋಷದ ವಿಷಯನೇ. ಅದ್ರ ಜೊತೆಗೆ ನಮ್ಮ ಕಸನೂ ಚೆನ್ನಾಗಿ ಕಲೆಕ್ಟ್ ಆಗ್ತಾ ಇದೆ, ಜನರು ಸಪೋರ್ಟ್ ಕೊಡ್ತಾ ಇದ್ದಾರೆ. ವೆಟ್ ವೇಸ್ಟು ಕಲೆಕ್ಟ್ ಆಗ್ತಾ ಇದೆ. ನಮ್ಗೆ ಆಕ್ಚುಲಿ ಒಂದು 4 ಹಾಸ್ಟೆಲ್ ಸಿಗ್ತಾ ಇದೆ, ಅದರಿಂದನೇ ಜಾಸ್ತಿ ವೆಟ್ ವೇಸ್ಟ್ ಕಲೆಕ್ಟ್ ಆಗ್ತಾ ಇದೆ. ನಾವು ಎರೆಹುಳಕ್ಕೆ ಗೊಬ್ಬರ ಹಾಕ್ಬಿಟ್ಟು ಗೊಬ್ಬರ ಪ್ರಿಪೇರ್ ಮಾಡಿ ನಮ್ಮ ಗಿಡಕ್ಕೆ ಹಾಕ್ತಿವಿ. ಆಮೇಲೆ ಸ್ಕೂಲ್ಸಿಗೆಲ್ಲ ನಾವು
ಅಲ್ಲಿ ನಮ್ಮ ಹಾಸ್ಟೆಲಲ್ಲೆಲ್ಲ ಸ್ಕೂಲ್ಸ್ ಇದ್ದಾವೆ ಅವ್ರಿಗೆ ಕೊಡ್ತಾ ಇದೀವಿ. ಇನ್ನು ಹೆಚ್ಚುವರಿ ಆದ್ರೆ ಮಾರಾಟ ಮಾಡ್ತೀವಿ, ಪ್ಯಾಕೆಟಿಂಗ್ ಮಾಡಿ. ಅದು ನೋಡಬೇಕು ಅಂತ ಪ್ಲಾನಿಂಗ್ ಇದೆ. ಇನ್ನು ಡ್ರೈ ವೇಸ್ಟ್ ಇದೆ, ಅದನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ. ಇವಾಗ ಗೊಲ್ಲಳ್ಳಿಯಲ್ಲಿ FST ಆಗ್ತಾ ಇದೆ, ಅದಕ್ಕೆ ನಾವು ಸೇಲಿಂಗ್ ಇಟ್ಕೊಳ್ಳೋಣ ಅಂತ ಮಾಡ್ಕೊತಾ ಇದೀವಿ, ಸ್ಟಾಕ್ ಮಾಡಿ ಇಟ್ಕೊಂಡಿದೀವಿ. ಅದ್ರ ಜೊತೆಗೆ ನಮಗೆ ವರ್ಕರ್ಸ್ 3 ಜನ ತಗೊಂಡಿದೀವಿ ಇದಕ್ಕೆ. ಅವರಿಗೆ ಮಧ್ಯಾಹ್ನ 1 ಗಂಟೆ ಮೇಲೆ ಕೆಲಸ ಇರಲ್ಲ, ನಾವು ಅವರಿಗೆ ಸಫಿಷಿಯೆಂಟ್ ಸಂಬಳ ಕೊಡಲೇಬೇಕಲ್ವಾ, ಮಿನಿಮಮ್ ಕೂಲಿ ಕೊಡಲೇಬೇಕು. ಹಾಗಾಗಿ ನಾವೇನು ಮಾಡಿದ್ವಿ ಪ್ಲಾನು, ಅದ್ರ ಜೊತೆ ನರ್ಸರಿನ ಹಾಕ್ಕೊಂಡಿದ್ವಿ. ನರ್ಸರಿ ಮಾಡಿದರೆ ಮೇಂಟೆನೆನ್ಸ್ ನಮ್ಗೆ ಎಷ್ಟು ಗಿಡ ಡಿಮ್ಯಾಂಡ್ ಇರುತ್ತೋ ಅದಕ್ಕೆ ಡಿಮ್ಯಾಂಡಿಗೆ ತಕ್ಕಂತೆ ನರ್ಸರಿನ ಗಿಡಗಳನ್ನು ಪ್ರೊಡಕ್ಟ್ ಮಾಡಿ ಕೊಡ್ತಾ ಇದ್ವಿ. ಆಮೇಲೆ ನಮ್ಮದು ಬಾಳೆ ಮತ್ತು ತೆಂಗಿನ ಗಿಡ ಇದೆ, ಪೌಷ್ಟಿಕ ತೋಟ ಇದೆ. ಅದಕ್ಕೂ ಕೂಡ ಮೇಂಟೆನೆನ್ಸಿಗೆ ಅದು ಇವರು ನಮ್ಮ ಸ್ಟಾಫ್ಗಳು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಣಬೆ ಕೇಂದ್ರನೂ ಕೂಡ ಇಲ್ಲಿ ಮಾಡಿದ್ದೀವಿ. ಅಣಬೆ ಕೇಂದ್ರ ಚೆನ್ನಾಗಿದೆ, ತುಂಬ ಡಿಮ್ಯಾಂಡಿಂಗ್ ಕೇಳ್ತಾ ಇದ್ದಾರೆ, ನಮಗೆ ಡಿಮ್ಯಾಂಡ್ ಪೂರೈಸಕ್ಕೆ ಆಗ್ತಾ ಇಲ್ಲ. ನಾವು ಇನಿಷಿಯಲಿ ಈಗಷ್ಟೇ ಸ್ಟಾರ್ಟ್ ಮಾಡಿದ್ವಿ, ಈಗಲೇ ಬಂದು ನಿನ್ನೆಯಿಂದನೇ ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ. ಸೊ ಅದು ಡಿಮ್ಯಾಂಡಿಂಗ್ ಚೆನ್ನಾಗಾಗಲಿ ಅಂತಲೇ ನಾನು ಬಯಸ್ತೀನಿ. ಇನ್ನೂ ಹೆಚ್ಚು ಚೆನ್ನಾಗಾಗಲಿ. ನಮಗೆಲ್ಲರಿಗೂ ನಮ್ಮ ಮೆಂಬರ್ಸು ಎಲ್ಲರೂ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಇರ್ಬೋದು, ನಮ್ಮ ಮಾಜಿ ಅಧ್ಯಕ್ಷರು ಇರ್ಬೋದು, ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ.